ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅದಕ್ಕೆ ನಂಗೆ ಕಸ ಹೊಡ್ಕೊಡ್ತೀಯಾ? ಏನೇನು ಹೆಲ್ಪ್ ಮಾಡಿಕೊಡ್ತೀಯ ನನಗೆ? ಪಾತ್ರೆ ತೊಳಿತೀನಿ, ಮತ್ತೆಲ್ಲ ಕ್ಲೀನ್ ಮಾಡ್ತೀನಿ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಕ್ಲಿನಿಕ್ ಹತ್ರ ಹೋಗಿ ತೋರಿಸ್ಕೊಂಬಿಟ್ಟು ಬಂದ್ವಿ. ಅಷ್ಟರಲ್ಲಿ ನನ್ನ ಮಗಳು, ನಾನು ಹೆಲ್ಪ್ ಮಾಡ್ತೀನಮ್ಮ, ನೀನೇನು ಮಾಡಬೇಡ, ನಿಂಗೆ ಹುಷಾರಿಲ್ಲಲ್ಲ ಅಂತ ಹೇಳಿ ಮಾಡ್ತಾಯಿದ್ಲು. ಎಷ್ಟು ಕೇರ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ಮಗಳೋ ನಾನು ಮಗಳೋ ಒಂದೇ ಗೊತ್ತಾಗಲ್ಲ. ಹಿಂಗೂ ಜೋಳ ಸುಡ್ತಾರ ಯಾರಾದರೂ ಇಷ್ಟು ಐ ಫ್ಲೇಮಲ್ಲಿ ಹಾಕಿದೆಯಾ ಖಾರ ಎಲ್ಲ? ಬರೀ ಅವಳಿಗೋಸ್ಕರ ಸಾಲ್ಟ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ನಮಗೆ ಖಾರ ಬೇಕು ನಮಗೆ. ಜೋಳ ಸುಡೋದ್ರಲ್ಲಿ ಎಕ್ಸ್ಪರ್ಟ್. ಈ ಜೋಳ ಸುಡೋದ್ರ ಹಿಂದಿನ ಕ್ಲೀನಿಂಗ್ ನೋಡಿ, ಈ ರೇಂಜಿಗೆ ಬಿಡ್ದೋಗೈತೆ. ಆಯ್ತೇನ್ರಿ ಮೇಡಮ್? ನನ್ನ ಮಗಳು ಎಷ್ಟು ಕೇರಿಂಗ್ ಅಂತ ಹೇಳಿದ್ರೆ, ಸ್ವಲ್ಪ ತುಂಬ ಅಂದರೆ ತುಂಬ ತೀಟೆ, ಹಠ ಮಾಡಿ ಆಟ ಆಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಬಟ್ ಸ್ವಲ್ಪ ನನಗೆ ಹುಷಾರಿಲ್ಲಮ್ಮ ಅಂಥೇಳಿ ಒಂದು ಸರಿ ಹೇಳಿದ್ರೆ ಸಾಕು, ಮತ್ತು ಏನಕ್ಕೂ ಹಠ ಮಾಡಲ್ಲ, ಆರಾಮ್ಸೆ ಅವಳಷ್ಟಕ್ಕೆ ಅವಳೇ ಆಡ್ಕೋತಾಳೆ. ನಿಜವಾಗ್ಲೂ ಏನಾದರೂ ಸ್ವಲ್ಪ ಪೇರೆಂಟ್ಸಲ್ಲಿ ಯಾವಾಗಲೂ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ನನ್ನ ತಮ್ಮ ಕೂಡ ಹೇಳ್ತಾ ಇರ್ತಾನೆ, ಹೆಣ್ಮಕ್ಳು ಈಸ್ ದ ಬೆಸ್ಟ್ ಅಂತ. ನನಗೆ ನನ್ನ ಮಗಳು ಹುಟ್ಟಿದ ಮೇಲೆ ಆ್ಯಸ್ ಎ ಫ್ರೆಂಡ್ ಆಗಿ, ಅಮ್ಮ ಥರ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾಳೆ. ಹೆಣ್ಮಕ್ಳು ಹುಟ್ಟೋದೇ ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಆ ಪುಣ್ಯ ನನಗೆ ಸಿಕ್ಕಿದೆ. ನಿಜವಾಗ್ಲೂ ಯಾವಾಗಲೂ ದೇವರಲ್ಲಿ ಅದೊಂದನ್ನೇ ಬೇಡ್ಕೋತಾ ಇರ್ತೀನಿ, ಒಳ್ಳೆ ಮಗಳನ್ನು ಕೊಟ್ಟಿದ್ಯಪ್ಪ ಅಂಥೇಳಿ. ಎಲ್ಲ ಹೆಣ್ಮಕ್ಳು ಎಲ್ಲರೂ ಮನೇಲಿರೋರಿಗೂ ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೆಣ್ಣು ಮನೆ ಕಣ್ಣು ಅಂತ ಸುಮ್ಮನೆ ಹೇಳಿಲ್ಲ, ಸೀರಿಯಸ್ಲಿ ಹೆಣ್ಣು ಮಗು ಇರೋ ಮನೆ ಅಂತೂ ನಂದಗೋಕುಲ ಅಂತಲೇ ಹೇಳ್ಬೋದು. ಗಂಡು ಮಗು ಆಗಿರೋರು ಅಂತ ಹೇಳಿ ಬ್ಲೇಮ್ ಮಾಡ್ಕೋಬೇಡಿ ಯಾರೂ. ಯಾಕೆ ಅಂತ ಹೇಳಿದ್ರೆ ಅದು ಎಕ್ಸ್ಪೀರಿಯೆನ್ಸ್ ನನಗೆ ಆಗಿಲ್ಲ. ನನ್ನ ಮಗಳ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡೆ ಅಷ್ಟೇ. ಎಷ್ಟು ಜನಕ್ಕೆ ಈ ಥರ ಅನುಭವ ಆಗಿದೆ. ಇನ್ನು ಇವತ್ತು ಮಳೆ ಕೂಡ ಬಂದಿತ್ತು. ನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹಸ್ಬೆಂಡು ಲೀವ್ ತೊಗೊಂಡಿದ್ರು. ಹಾಗಾಗಿ ಜೋಳ ಸುಟ್ಕೊಡ್ತಾಯಿದ್ರು. ನೋಡಿ ಮಳೆ ಬಂದಿರೋದಕ್ಕೆ ವೆದರ್ ಯಾವ ಥರ ಇದೆ ಅಂತ ಹೇಳಿ. ಈ ವರ್ಷ ಅಂತೂ ಮಳೆಗಾಲ ಅಂತ ಫೀಲೇ ಆಗಿರಲಿಲ್ಲ ಇಷ್ಟು ದಿನದವರೆಗೂ. ಯಾಕೆ ಅಂತ ಹೇಳಿದ್ರೆ ಮಳೆನೇ ಇಲ್ಲ. ಆಲ್ಮೋಸ್ಟ್ ಆಲ್ ಹಾಫ್ ಕಂಪ್ಲೀಟ್ ಆಗ್ತಾನೆ ಬಂತು ರೈನಿ ಸೀಸನ್ನು. ಈ ವೀಕ್ ಸ್ವಲ್ಪ ಬೆಟರು, ಮಳೆ ಬಂದಿದೆ. ಕೆಲಸ ಮಾಡ್ತಿದ್ದೀವಿ ಇವತ್ತು ನೀನು? ಹಾಂ ಆಯಿತು, ಹುಷಾರು. ಹಿಂದೆ ಏನು ನೋಡ್ಕೊತೀಯ ನೀನು? ಬಿಡೋ ಸಾಕು, ಕ್ಲೀನ್ ಮಾಡಿದ್ದೀನಿ ಬಿಡಮ್ಮ. ಲೋ ಮಗನೇ, ನಿನ್ನೆ ಒಬ್ರು ಹಿಡ್ಕೋಬೇಕು. ಬಿಡು, ನಾನು ಕ್ಲೀನ್ ಮಾಡಿದ್ದೀನಿ ಬಿಡು ಮಗರಿ. ಜೋಳ ತಿನ್ ಬಾ. ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಮಾಡ್ಕೊ. ನಿಧಾನ ಬಿಡಬೇಕು, ನೀರು ವೇಸ್ಟ್ ಮಾಡಬಾರ್ದು. ಕುತ್ಕೋ. 2 ಜೋಳ, 1 ಸ್ಪೈಸಿ 1 ಸಾಲ್ಟ್. ಪಾಪ ಸ್ಪೈಸಿ ನನಗೆ, ಥ್ಯಾಂಕ್ ಯು. ಈ ಚಳಿಗೂ ಅದಕ್ಕೂ ಖಾರವಾಗಿರೋಂಥ ಜೋಳ ರೆಡಿ.
ಥ್ಯಾಂಕ್ ಯು. ಬಿಡು 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 ನಾನು ಹಾಕ್ತೀನಿ ಬಾ ಬಿಡು. ಯಸ್, ಇದೇನು ಜ್ಯೂಸಾ? ಸಕ್ಕತ್ತಾಗವನು ಅಲ್ಲ, ಸೂಪರ್. ಇನ್ನು ಸಂಜೆ ಮಾರ್ನಿಂಗ್ ತೋರಿಸ್ಕೊಂಡು ಹೋಗಿರೋದ್ರಿಂದ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ಸೋಕ್ಕೆ ಹೇಳಿದರು. ಅದನ್ನು ಮಾಡಿಸ್ಕೊಂಡು ರಿಪೋರ್ಟ್ ತೋರಿಸೋಣ ಅಂಥೇಳಿ ನೈಟ್ ಬಂದ್ವಿ. ಅದಾದಮೇಲೆ ನೆಕ್ಸ್ಟು ಮನೇಲಿ ಫ್ರೂಟ್ಸ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಹೆಂಗೋ ಇಚ್ಛೆ ಬಂದಿದ್ವಲ್ಲ, ಹಂಗೆ ಫ್ರೂಟ್ಸ್ ತೊಗೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅಪ್ಪ ಅಮ್ಮ ಕಾಲ್ ಮಾಡಿದರು ಅವಳಿಗೆ ಹುಷಾರಾಗಿದ್ದಾಳ ಅಂತ ಕೇಳೋದಕ್ಕೆ. ಪ್ರೀವಿಯಸ್ ಲಾಗಲ್ಲೇ ಹೇಳಿದ್ದೆ ಅವಳಿಗೆ ಹುಷಾರು ತಪ್ಪಿತ್ತು ಊರಲ್ಲಿ ಅಂತ ಹೇಳಿ. ನೀವು ಬಂದಾಗ ಶೆಡ್ಗೆ ಹಾಕೋಣ. ಓಕೆ, ಈಗ ಹಾಲು ಬಿಡಿಸ್ತೀನಪ್ಪ. ಹುಷಾರಾದನಪ್ಪ, ಮೊದಲು ಹುಷಾರಾದ. ಏನು ತಿಂದೆ? ಇನ್ನು ತಿಂದಿಲ್ಲ, ಹಾಲು ಕುಡ್ದೆ. ಹಾಲು ಕುಡ್ದ? ಡಾಗ್ ಮುಟ್ಬೇಡ ಹಿಂಗೆ ಬಂದಾಗ. ಅವ್ನಿಗೆ ಅತ್ತ ಕೊಡು. ಅತ್ತ ಕೊಡ್ತೀನಿ. ನೀನಮ್ಮ ಅತ್ತ ಕೊಡ್ರಿ, ನಂಗೆ ಜ್ವರ ಬರ್ಸೋದು ನನಗೆ. ನೋಡಮ್ಮ ನೋಡಮ್ಮ ಮಾಡಿರೋದು. ಓಹೋ, ಇನ್ನೇನಪ್ಪ? ಇನ್ನೇನು ಎಲ್ಲ ಹೇಳ್ಬೇಕು. ಏನಮ್ಮ ಮೈ ಬಿಸು ಆದ್ರ? ಇನ್ನೂ ಇಲ್ಲಪ್ಪ. ಯಾಕೆ? ಇನ್ನೂ ಆಗಿಲ್ಲಪ್ಪ. ಅಮ್ಮಮ್ಮ ಇನ್ನು ಮಗ್ ಬಿಡಿಸ್ತಾ ಇದ್ದೆ, ನೀನು ಇನ್ನು ಮಗೆ ಬಿಡಿಸಿಲ್ಲ. ಇನ್ನೇನಮ್ಮ? ಅಮ್ಮಮ್ಮ ಫಾಸ್ಟ್ ನೀನು ಸ್ಲೋ. ಅಪ್ಪ ಹೋತಾ? ಹೋಯ್ತಾ? ಅಪ್ಪ ಕಾಫಿ ಕುಡ್ದಾಯ್ತು, ನಾನು ಹಾಲು ಕುಡ್ದೆ. ಇವತ್ತು ಯಾಕೆ ನಾನು ಮನೇಲಿ ಇಲ್ಲ ಅಂತ ಅದಕ್ಕೆ ಹೋಗಿಲ್ಲ. ನೀನು ಇನ್ನು ಅಲ್ಲೇ ಇದೆಯಾ? ನೀನು ಇನ್ನು ಅಲ್ಲೇ ಇದೆಯಾ? ಇನ್ನು ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಒಂದು ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಅಂಥೇಳಿ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಇಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಯೂಶ್ವಲಿ ನಾನು ಸ್ಪೈಸಿ ಯೂಸ್ ಮಾಡಲ್ಲ, ಬಟ್ ಇವಾಗ ಫಾರ್ ಎ ಚೇಂಜ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಲಾವ್ ಎಲೆ, ಆಮೇಲೆ 2 ಏಲಕ್ಕಿ, ಚಕ್ಕೆ ಲವಂಗ, ಸ್ವಲ್ಪ ಸೋಂಪು, ಜೀರಿಗೆ ಎಲ್ಲದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಶುಂಠಿದು ಹೋಗಬೇಕು, ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಸಿಕಮ್ ಇದ್ದರೆ ನೀವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿಲ್ಲ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಾದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಒಂದು 2ರಿಂದ 3 ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ ಅಂಥೇಳಿ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬೇಯಬೇಕು. ನಾನಿಲ್ಲಿ ತರಕಾರಿ ಕೂಡ ಆ್ಯಡ್ ಮಾಡ್ಕೋತೀನಿ. ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಅವರೆಕಾಳಿತ್ತು ಮನೇಲಿ, ಟೊಮೊಟೊ ಬಾತ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬೀನ್ಸು ಮತ್ತು ಒಂದು ಆಲೂಗಡ್ಡೆ 3 ಆ್ಯಡ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಹಾಕ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಟೊಮೊಟೊ ಬಾತ್ ತಿನ್ನೋ ಟೈಮಲ್ಲಿ ಮಕ್ಕಳು ಜೊತೆ ತಿಂತಾರೆ ಅನ್ನೋ ಕಾನ್ಸೆಪ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟು ಯೂಶ್ವಲಿ ಅವಳು ರಾನೇ ತಿನ್ಕೋತಾಳೆ, ಹಾಗಾಗಿ ಅದೇನೂ ತಲೆ ಬಿಸಿ ಇಲ್ಲ. ಇನ್ನು ಎಲ್ಲದನ್ನು ಆ್ಯಡ್ ಮಾಡಿ ಇಂಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅದು ಬೇಗ ಬಾಯ್ಲ್ ಆಗಲಿ ತರಕಾರಿ ಎಲ್ಲ ಅಂತ ಹೇಳಿ. ಅದು ಬೆಂದಾದಮೇಲೆ ನಾನಿಲ್ಲಿ ಮಸಾಲಾನ ಮಿಕ್ಸಿ ಮಾಡ್ಕೋತಾ ಇಲ್ಲ, ಡೈರೆಕ್ಟ್ ಹಾಗೆ ಹಾಕ್ಕೋತಾ ಇದ್ದೀನಿ. ಯಾವಾಗಾದರೂ ಅರ್ಜೆಂಟಲ್ಲಿ
ಮಾಡಬೇಕು ಅಂತ ಹೇಳಿದರೆ ಈ ಥರ ಮಾಡ್ಕೋಬೋದು. ಸ್ವಲ್ಪ ಧನಿಯಾ ಪೌಡರು, ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಆಲ್ರೆಡಿ ನಾವು ಚಿಲ್ಲಿ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನೋಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಹಳದಿ ಪೌಡರು, ಇಷ್ಟನ್ನು ಮಾತ್ರ ಮೇಯ್ನ್ ಮಸಾಲೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ 1 ಕಪ್ಪಷ್ಟು ಕರ್ಡ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಂಡು ಮೊಸರನ್ನ ಹಾಕ್ಕೊಳ್ಳಿ, ತುಂಬ ಬಿಸಿ ಇರೋಂಥದಕ್ಕೆ ಹಾಕಬಾರ್ದು. ಹಾಗಾಗಿ ನೆಕ್ಸ್ಟು ಎಲ್ಲದನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಕೂಡ ಇದರಲ್ಲಿ ಹಾಕೋತಾ ಇದ್ದೀನಿ. ರೈಸಿಗೆ ನೀವು ಏನು ಅಳತೆಲಿ ತೊಗೊಂಡಿರ್ತೀರೋ ಅದ್ರ ಡಬ್ಬಲ್ಲು ವಾಟ್ರನ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ಸಿಂಪಲ್ಲಾಗಿ ಬೇಗ ಎಮರ್ಜೆನ್ಸಿ ಟೈಮಲ್ಲಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಈ ಮೆಥಡಲ್ಲಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಇನ್ನು ಮೇಯ್ನು ಉಪ್ಪು, ನಾನು ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಸುಮ್ಮನೆ ಅದು ಬಾಯ್ಲ್ ಆಗೋದಕ್ಕೋಸ್ಕರ ಸ್ವಲ್ಪ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೆ. ಕ್ಲೋಸ್ ಮಾಡಿಬಿಟ್ಟು 1 to 2 ವಿಷಲ್ ಓಡಿಸಿದ್ರೆ ಸಾಕು. ಬಿಸಿ ಬಿಸಿ ಆಗಿರೋ ಅಂಥ ಟೊಮೊಟೊ ಬಾತ್ ರೆಡಿಯಾಗುತ್ತೆ. ಇದಕ್ಕೆ ನೀವು ಮೊಸರು ಬಜ್ಜಿ ಆದರೂ ಹಾಕ್ಕೋಬೋದು, ಇಲ್ಲ ಅಂತ ಹೇಳಿದರೆ ಚಟ್ನಿ ಆದರೂ ಹಾಕ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಕೊತ್ತಂಬರಿ ಸೊಪ್ಪು ಫಸ್ಟೇ ಹಾಕ್ಕೊಳ್ಳಲ್ಲ, ಯೂಶ್ವಲಾಗಿ ಲಾಸ್ಟೇ ಆ್ಯಡ್ ಮಾಡ್ಕೊಳ್ಳೋದು. ಇನ್ನು ಸಂಜೆ ನನ್ನ ತಂಗಿ ಕೂಡ ಕಾಲೇಜಿಂದ ಹಿಂಗೆ ಬರೋದು ಕೇಳಿದೆ. ಅವಳು ತುಮಕೂರಲ್ಲಿ BCA ಮಾಡ್ತಾ ಇರೋದು. ಕಾಲೇಜಿಂದ ಹಿಂಗೆ ಬರೋದು ಕೇಳಿದ್ದೆ. ಯಾಕೆ ಅಂತ ಹೇಳಿದೆ, ವರಮಹಾಲಕ್ಷ್ಮಿ ಪ್ರಯುಕ್ತ ಮನೆ ಕ್ಲೀನಿಂಗ್ ಇತ್ತು, ಹಂಗಾಗಿ ಅವಳು ಕೂಡ ಬಂದಳು. ಹೆಂಗಿದೆ ಕಾಲೇಜ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಕ್ಲಾಸಸ್ ಸ್ಟಾರ್ಟ್ ಆಗವ? ಏ ಅಮ್ಮ, ಅವಳು ಟೀ ಕುಡಿಲಿ ಬಿಡು. ಫ್ರೆಶ್ ಅಪ್ ಆಗ ಆಮೇಲೆ ಆಟ ಬಿಡು. 2 ನಿಮಿಷ ಆಗುತ್ತೆ. ಫ್ರೆಶ್ ಅಪ್ ಆಗಲಿ ಬಿಡಪ್ಪ. ಇನ್ನು ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ಇನ್ನೂ ಇಬ್ಬರು ನನ್ನ ತಂಗಿರು ಕೂಡ ಆ್ಯಡ್ ಆದರು. ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ನಮ್ಮ ಮನೆ. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿಗೂ ಕೂಡ ಡೀಪ್ ಕ್ಲೀನಿಂಗ್ ಮಾಡ್ಕೋತೀನಿ. ಬಟ್ ನಾನು ಪಾಪು ಇಟ್ಕೊಂಡು ಮಾಡೋದಕ್ಕಾಗಲ್ಲ ಅಂಥೇಳಿ ಪ್ರತಿ ವರ್ಷ ನನ್ನ ತಂಗಿರು ಹೆಲ್ಪ್ ಮಾಡ್ತಾರೆ. ನೋಡಿ ಗೈಸ್, ಫೈನಲಿ ನಮ್ಮ ಮನೆ ಕಿಚನ್ ರೆಡಿ ಆಯಿತು. ಇನ್ನು ಸ್ವಲ್ಪ ಇತ್ತು, ನನ್ನ ತಂಗಿ ತೊಳಿತಾ ಇದ್ದಾಳೆ. ಪಾತ್ರೆ ಎಲ್ಲ ತೊಳೆದಿರೋದು ಇವಳೆ. ಅವಳ ಎಲ್ಲ ಪಾತ್ರೆ ತೊಳೆದಿರೋದು ತಗೊಂಡೋಗಿ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿದ್ಲಲ್ಲ. ನಾನೇನೂ ಇಲ್ಲ, ಎಲ್ಲ ಇವರೇ ಮಾಡಿರೋದು 3 ಜನ. ನಿಮ್ಮ ಭಾವ ಸುಮ್ಮನೆ ನಿಂತ್ಕೊಂಡಿರೋದಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ. ನಾನು ಇವತ್ತೇನು ಮಾಡೇ ಇಲ್ಲ, ಎಲ್ಲ ನೀವೇ ಮಾಡ್ಕೊಂಡಿದ್ದೀರಲ್ಲ. ಇನ್ನು ನೆಕ್ಸ್ಟು ಮಾರ್ನಿಂಗು ಮಂಡೇ ಎಲ್ಲರೂ ಅವಳು ಕಾಲೇಜಿಗೆ ಹೋದ್ಲು. ಮಾರ್ನಿಂಗೇ ಬೇಗ ಎದ್ದು 7 o'clockಗೆ. ಇನ್ನು ಒಬ್ಬಳು ತಂಗಿ ಅವಳು ಜಾಬ್ಗೆ ಹೋದ್ಲು. ಇನ್ನು ಇವಳ್ದು ಸ್ವಲ್ಪ ಲೇಟ್ ಇತ್ತು, 10 o'clock ಜಾಬ್ ಇದ್ದಿದ್ದಕ್ಕೆ ಅವಳು ಕ್ಯಾಬ್ ಮಾಡ್ಕೊಂಡಿದ್ಲು, ಬಂತು. ಅವಳು ಕೂಡ ಹೊರಟ್ಲು.
2 ಡೇಸು ಮನೆ ಎಲ್ಲ ಗಿಚಿ 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 ಅಂತ ಆಯಿತು. ಎಲ್ಲರೂ ಪಾಪು ಸ್ಕೂಲಿಗೆ ಹೋದ್ಲು, ಮನೆಯವರ ಆಫೀಸು ಮತ್ತು ಇವರು ಎಲ್ಲ ಹೊರಟ್ರು. ಇನ್ನು ಖಾಲಿ ಖಾಲಿ ಮನೆಯೆಲ್ಲ. ಓಕೆ ಗಾಯ್ಸ್, 2 ಡೇಸಿನ ವ್ಲಾಗು ಒಟ್ಟಿಗೆ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.